ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಕೂಡ ಸರ್ಕಾರಿ ರಸ್ತೆ. ಸೊ ಆಲ್ಮೋಸ್ಟ್ ಇದೆಲ್ಲ ದುರಸ್ತಿ ಆಗದೇ ಇರೋ ಪ್ರಾಪರ್ಟಿಗಳು ಇವೆಲ್ಲ. ಇದೆಲ್ಲ ಇದೆಯಲ್ಲ, ಇದೆಲ್ಲ ದುರಸ್ತಿ ಆಗದೇ ಇರೋ ಜಾಗಗಳಿವು. ಇದು ಸರ್ಕಾರಿ ರಸ್ತೆನೇ. ಇದಕ್ಕೆ ಸೇರಿದಂಗೆ 2 ಎಕರೆ ಒಂದು ಪೌಲ್ಟ್ರಿ ಫಾರ್ಮ್ ಲ್ಯಾಂಡ್ ಮಾರಾಟಕ್ಕಿದೆ. ಬಟ್ ಇದು ದುರಸ್ತಿ ಆಗಿದೆ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗೆ ಇರುವಂಥ ಒಂದು ಜನರಲ್ ಪ್ರಾಪರ್ಟಿ ಇದು. ಪ್ರೆಸೆಂಟ್ ಇದಕ್ಕೆ ಶುಂಠಿ ಹಾಕಿದ್ದಾರೆ, ಕಂಪ್ಲೀಟ್ ಫೆನ್ಸ್ ಮಾಡಿದ್ದಾರೆ. ಸಾಯಿಲ್ ಕೂಡ ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಯಾಕೆಂದರೆ ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಇವರು ಕೂಡ ಎಲ್ಲ ದಾಖಲೆಗಳನ್ನು ತಗೊಂಡು ಸೊ ಲೀಗಲಿ ಪೇಪರ್ ಚೆಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದು ದುರಸ್ತಿ ಆಗಿದೆ, ರಿಜಿಸ್ಟ್ರೇಷನ್ಗೇನು ಕೂಡ ರೆಡಿ ಇದೆ. ಇದು ಇನ್ನೊಂದು ವಿಶೇಷ ಏನಂತಂದರೆ ಈ ಪ್ರಾಪರ್ಟಿ ಸ್ವಲ್ಪ ಎತ್ತರವಾಗಿದೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ವಾತಾವರಣ ಅಂತೂ ವೆರಿ ಮಾರ್ವಲಸ್, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇದರಲ್ಲಿ 2 ಕೋಳಿ ಶೆಡ್ಡು ಕೂಡ ಇದೆ, ಒಂದು ಬೋರ್ವೆಲ್ ಇದೆ, ವಾಸಕ್ಕೂ ಕೂಡ ಒಂದು ಮನೆ ಇದೆ. ಈ ಸ್ಪಾಟಿಂದ ಕೋಟೆ ರಸ್ತೆಯಲ್ಲಿ ಇರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ 28 ಕಿಲೋಮೀಟ್ರ್ ಆಗುತ್ತೆ. ಹುಲ್ಲಳ್ಳಿಯಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ರೀತಿ ಕೋಳಿ ಶೆಡ್ಡು 2 ಇದೆ. ಸೊ ಇವಾಗ ಅದು ಖಾಲಿ ಇದೆ. ನೋಡಿ, ಇದಿದೆಯಲ್ಲ, ಈ ಕಡೆ 5,000 ಕೋಳಿ ಸಾಕ್ತಾರೆ. ಇಲ್ಲಿ 7,000 ಕೋಳಿ ಸಾಕ್ತಾರೆ. ಇಲ್ಲಿ ಒಂದು ಕಡೆ 7,000, ಒಂದು ಕಡೆ 5,000, ಟೋಟಲಿ 12,000 ಕೋಳಿನ ಇಲ್ಲಿ ಸಾಕ್ತಾರೆ. ಒಟ್ಟು ಭೂಮಿ ಬಂದು 2 ಎಕರೆ, ಕಂಪ್ಲೀಟ್ ಫೆನ್ಸ್ ಮಾಡಿದ್ದಾರೆ. ಒಂದು ಬೋರ್ವೆಲ್ ಇದೆ, 2 ಸೆಡ್ ಇದೆ, ಜೊತೆಗೆ ವಾಸಕ್ಕೂ ಕೂಡ ಮನೆ ಇದೆ. ಓನರ್ಗೊಂದಿದೆ ಮತ್ತು ಲೇಬರ್ಸ್ಗೂ ಕೂಡ ಒಂದು ಸಪ್ರೇಟ್ ಇದೆ. ಕಂಪ್ಲೀಟ್ ಫೆನ್ಸ್ಡ್ ಆಗಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.